ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ ಇಲ್ಲಿ ಸಂಗಮ್ ಯುಗದಲ್ಲಿ ಭಾರತಂ ಎಂಬತಕ್ಕಂತಹ ಒಂದು ಪುಸ್ತಕವನ್ನು ಬರೆದವರು ಯಾರು ಅಂತ. ಸಂಗಮ್ ಯುಗದಲ್ಲಿ ಭಾರತಂ ಎಂಬತಕ್ಕಂತಹ ಒಂದು ಪುಸ್ತಕವನ್ನು ಬರೀತಾರೆ. ಯಾವ ರೀತಿ ಅಂತ ಅಂದರೆ ಶಿಲಪ್ಪಾಧಿಕಾರಂ ಎಲ್ಲರೂ ಕೂಡ ಕೇಳಿರ್ತೀರ. ಇದನ್ನು ಎಳಂಗೋ ಅಡಿಗಳವರು ಬರೆದಿರ್ತಾರೆ. ತೋಳ್ಕಪ್ಪಿಯಂ ಎಂಬತಕ್ಕಂಥ ಪುಸ್ತಕವನ್ನು ತೋಳ್ಕಪ್ಪಿಯಾರ್ ಎಂಬತಕ್ಕಂಥವ್ರು ಬರೆದಿರ್ತಾರೆ. ಕೋವಗಿ ಕಣ್ಣಲನ್ ಅಂತ ಒಂದಿರುತ್ತೆ, ಅದನ್ನು ಇಲ್ಲಿ ಮಣಿಮೇಘಲೈ ಅವರು ಬರೆದಿರ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಪುಸ್ತಕಗಳು ಇಲ್ಲಿ ಸಂಗಮ್ ಯುಗದಲ್ಲಿ ನಮಗೆ ಕಂಡು ಬರ್ತವೆ. ಅದೇ ರೀತಿ ಇಲ್ಲೊಂದು ನ್ಯೂಸಲ್ಲಿದೆ, ಭಾರತಂ ಎಂಬತಕ್ಕಂತಹ ಒಂದು ಪುಸ್ತಕ ಏನಿದ್ದಾರೆ ಅದನ್ನು ಬರೆದವರು ಯಾರು ಅಂತ ಕೇಳಿದರೆ ಇದನ್ನು ಪೆರು ದೇವನಾರ್ ಎಂಬತಕ್ಕಂಥವ್ರು ಬರೆದಿರ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಅತ್ಯಂತ ತುಂಬ ಇಂಪಾರ್ಟೆಂಟು. ಈ ರೀತಿಯಾಗಿ ಈ ಒಂದು ಪ್ರಶ್ನೆಯ ಸಂಪೂರ್ಣ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಒಂದು ಸ್ವಲ್ಪನೂ ಮಿಸ್ ಮಾಡಬೇಡಿ, ಇಲ್ಲಿಂದ ಪಕ್ಕಾ ಪ್ರಶ್ನೆಗಳು ಬರ್ತವೆ. ನೋಡಿ, ಇಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಕೇಳಿರ್ತೀರ. ಇತ್ತೀಚೆಗೆ ಅತಿ ಹೆಚ್ಚು ನ್ಯೂಸಲ್ಲಿ ಇರ್ತಕ್ಕಂತಹ ಒಂದು ಪಕ್ಷಿ ಇದು ಎಂಡೇಂಜರ್ಡ್ ಕೆಟಗರಿಯಲ್ಲಿ ಇದೆ. IUCN ಕೆಟಗರಿಯಲ್ಲಿ ಎಂಡೇಂಜರ್ಡ್ ಕೆಟಗರಿಯಲ್ಲಿದೆ. ಹಾಗಾದರೆ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ದಾರೆ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಈಸಿಯಾಗಿ ಪ್ರಶ್ನೆ ಕೇಳಿಬಿಟ್ರು. ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಅಂತ. ಆದರೆ ಇನ್ನೂ ಕೂಡ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಇನ್ನು ಹೆಚ್ಚಿನದಾಗಿ ಏನೇನಪ್ಪ ಕೇಳಬಹುದು ಅದನ್ನು ನಾವು ಇಲ್ಲಿ ನೋಡೋದಾದರೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದ ಒಂದು ರಾಜ್ಯ ಪಕ್ಷಿಯಾಗಿದೆ. ರಾಜಸ್ಥಾನದ ರಾಜ್ಯ ಪಕ್ಷಿಯಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಳಗೂ ಕೂಡ ಈ ಒಂದು ಕೇಸ್ ಹೋಗಿದೆ. ಏನಪ್ಪ ಅಂತ ಅಂದರೆ, ನಾವು ಏನು ಸೋಲಾರ್ ಪ್ಯಾನೆಲನ್ನು ನಾವು ಹಾಕ್ತಾ ಇದ್ದೇವೆ, ಸೋಲಾರ್ ಪ್ಯಾನೆಲಿಂದ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಜಾಗ ಇಲ್ಲದೆ ಇರತಕ್ಕಂಥ ಒಂದು ಕಾರಣದಿಂದಾಗಿ ಸಾಯ್ತಾ ಇದ್ದಾವೆ. ನಾವು ಹಾಕ್ತಾ ಇರತಕ್ಕಂಥ ಒಂದು ಸೋಲಾರ್ ಪ್ಯಾನೆಲ್ಗಳಿಂದ ಇವು ಸಾಯ್ತಾ ಇದ್ದಾವೆ. ಅದಕ್ಕಾಗಿ ಈ ಒಂದು ಸೋಲಾರ್ ಪ್ಯಾನೆಲ್ಗಳಿಗೆ ಏನು ವೈರ್ಗಳನ್ನು ತೆಗೆದುಕೊಂಡು ಹೋಗ್ತೀರಾ ಅದನ್ನು ಅಂಡರ್ಗ್ರೌಂಡಾರು ಮಾಡಿ ಅಂತ ಇಲ್ಲಿ ಹೇಳಿದರು. ಆ ಒಂದು ಅಂಡರ್ಗ್ರೌಂಡ್ ಮಾಡೋದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕಾಗಿ ಇದು ಸುಪ್ರೀಂ ಕೋರ್ಟಲ್ಲಿ ಏನಪ್ಪ ಹೋಗಿದೆ ಅಂತ ಅಂದರೆ, ಇದರ ಬಗ್ಗೆ ನಾವು ಏನು ಮಾಡಬೇಕು ಅಂತ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳನ್ನು ಸಾಯಿಸೋದಕ್ಕೆ ನಮ್ಮ ಹತ್ರ ಯಾವುದೇ ಆದಂಥ ಒಂದು ಹಕ್ಕು ಇಲ್ಲ. ನಾವು ಅದನ್ನು ಸಾಯಿಸೋದಕ್ಕೂ ಕೂಡ ಬರೋದಿಲ್ಲ. ಅದನ್ನು ಬದುಕು ಅಂತ ಹೇಳೋದಕ್ಕೂ ಕೂಡ ನಮಗೆ ಹಕ್ಕು ಇಲ್ಲ. ಆರ್ಟಿಕಲ್ 21 ಅಥವಾ ವಿಧಿ ಇಲ್ಲಿ 21 ರೈಟ್ ಟು ಲೈಫ್ ಅಂತ ಕೊಡ್ತದೆ. ಅದು ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಜೀವ ಸಂಕುಲಗಳಿಗೂ ಎಲ್ಲರಿಗೂ ಕೂಡ ಇಲ್ಲಿ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಜೀವ ಸಂಕುಲಗಳಿಗೂ ಕೂಡ ರೈಟ್ ಟು ಲೈಫ್ ಎಂಬತಕ್ಕಂಥ ಒಂದು ಆರ್ಟಿಕಲ್ ಎಲ್ಲದಕ್ಕೂ ಕೂಡ ಬರುತ್ತೆ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನು ಹಕ್ಕಿಗಳು ಇದ್ದಾವೆ, ಈ ಒಂದು ಹಕ್ಕಿಗಳನ್ನು ಸಾಯಿಸ್ತಕ್ಕಂತಹ ಒಂದು ಹಕ್ಕು ನಮಗೆ ಇಲ್ಲ ಅಂತ ಇಲ್ಲಿ ಬಂದಿತ್ತು. ಅದೇ ರೀತಿಯಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ಗೆ ಏನು ಈ ಒಂದು ನ್ಯೂಸ್ ಹೋಯಿತು, ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿರೋ ಕಾರಣದಿಂದಾಗಿ ಒಂದು ಬೆಂಚನ್ನು ಫಾರ್ಮೇಷನನ್ನು ಮಾಡಿದ್ದಾರೆ. ಏನಪ್ಪ ಅಂತಂದರೆ 3 ಮೆಂಬರ್ ಬಾಡಿ ಬೆಂಚ್ ಇದೆ. ಇದರಲ್ಲಿ 3 ಮೆಂಬರ್ಸ್ ಇಲ್ಲಿ ಜಡ್ಜಸ್ಗಳು ಇರ್ತಾರೆ. DY ಚಂದ್ರಚೂಡ್ ಅವರು ಇದನ್ನು ಹೇಳಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಇಲ್ಲಿ ಈ ಒಂದು ಬೆಂಚ್ಗಳನ್ನು ಫಾರ್ಮೇಷನ್ ಮಾಡಿದ ನಂತರ ನೆಕ್ಸ್ಟು ಏನಪ್ಪ ಮಾಡ್ತಾರೆ ಅಂತ ಅಂದರೆ ಜುಲೈ 31 ಒಳಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿಯನ್ನು ಮಾಡಿ ಅವರು ಹೇಳಬೇಕಾಗಿರ್ತದೆ ಏನನ್ನು ಮಾಡ್ಬೋದು ಅಂತ. ಅದನ್ನು ತೆಗೆದುಕೊಂಡು ಜುಲೈನಲ್ಲಿ ಅಥವಾ ಆಗಸ್ಟ್ನಲ್ಲಿ ಇದರ ಬಗ್ಗೆ ನೆಕ್ಸ್ಟ್ ಇನ್ನೊಂದ್ಸಲಿ ಹಿಯರಿಂಗ್ ಬರ್ತದೆ. ಆವಾಗ ನ್ಯೂಸಲ್ಲಿ ಇನ್ನೂ ಕೂಡ ಬರ್ತದೆ. ಈಗ ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ನಾನು ಈಗ ಏನೇನು ಹೇಳಿದೆ ಸಂಪೂರ್ಣವಾಗಿ ನೆನ್ಪಿಟ್ಕೊಳ್ಳಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆ ಅದು ಯಾವ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದರೆ ಡೆಸರ್ಟ್ ರಾಷ್ಟ್ರೀಯ ಉದ್ಯಾನವನ. ನಾನು ಹೇಳಿರ್ತಕ್ಕಂಥ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಈಗ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕೆಳಗಿನವರಲ್ಲಿ 6ನೇ ಶತಮಾನದಲ್ಲಿ ಕಿರಾತಾರ್ಜುನಿಯ ಸಂಸ್ಕೃತ ಕಾವ್ಯವನ್ನು ಬರೆದವರು ಯಾರು ಅಂತ. ಭಾರವಿಯ ಒಂದು ಕಿರಾತಾರ್ಜುನಿಯ ದಂಡಿಯ ದಶಕುಮಾರ ಚರಿತೆ ಅಂತ ಎಲ್ಲರೂ ಕೂಡ ಕೇಳಿರ್ತೀರ. ಭಾರವಿ ಎಂಬತಕ್ಕಂಥವನು ಕಿರಾತಾರ್ಜುನಿಯ ಎಂಬತಕ್ಕಂಥವನು ಸಂಸ್ಕೃತ ಕಾವ್ಯವನ್ನು ಬರೆದಿರ್ತಾನೆ. ಯಾವಾಗ ಅಂತಂದರೆ 6ನೇ ಶತಮಾನದಲ್ಲಿ. ಭಾರವಿಯ ಕಿರಾತಾರ್ಜುನಿಯ ಅತ್ಯಂತ ತುಂಬ ಇಂಪಾರ್ಟೆಂಟ್ ಇದು. ಮತ್ತು ಇಲ್ಲಿ ಕಾಳಿದಾಸನ ಒಂದು ಪುಸ್ತಕಗಳು ಕೂಡ ಬರ್ತವೆ. ಕಾಳಿದಾಸನ ಮಾಳವಿಕಾ ಅಗ್ನಿಮಿತ್ರಂ ಮತ್ತು ಇಲ್ಲಿ ಮೇಘದೂತಂ ಈ ರೀತಿಯಾಗಿ ಪ್ರಶ್ನೆ ಇಲ್ಲಿ ಬರ್ಬೋದು. ನೆಕ್ಸ್ಟ್ ಇಲ್ಲಿ ದೇವಿ ಚಂದ್ರಗುಪ್ತಂ ಎಂಬತಕ್ಕಂಥದ್ದು ವಿಶಾಖದತ್ತನ ಒಂದು ಪುಸ್ತಕ ಆಗಿರ್ತದೆ. ಮುದ್ರಾ ರಾಕ್ಷಸ ವಿಶಾಖದತ್ತನ ಒಂದು ಪುಸ್ತಕ ಆಗಿರ್ತದೆ. ಈ ರೀತಿಯಾಗಿ ಪ್ರಶ್ನೆ ಬರ್ಬೋದು. ಇದು ಎಲ್ಲವೂ ಕೂಡ ಏನ್ಷಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಒಂದು ಇತಿಹಾಸದಲ್ಲಿ ನಿಮಗೆ ಕಂಡು ಬರ್ತದೆ.
ಅದನ್ನು ನೀವು ಓದ್ಕೊಂಡಿರ್ತೀರ, ಅಲ್ಲಿಂದ ನಿಮಗೆ ಪ್ರಶ್ನೆ ಬರ್ತದೆ. ಇಲ್ಲಿ ಕರೆಂಟ್ ಅಫೇರ್ಸ್ ಅಂತ ಹೇಳಿ ನೀವು ಯಾಕೆ ಇಲ್ಲಿ ಸ್ಟಾಟಿಕ್ ಪೋರ್ಷನನ್ನು ತೆಗೆದುಕೊಂಡು ಬರ್ತದೆ ಅಂತ ನೀವು ಕೇಳಬಹುದು. ಕರೆಂಟ್ ಅಫೇರ್ಸ್ ಕೂಡ ಇದರಲ್ಲಿ ನಿಮಗೆ ಸಂಪೂರ್ಣವಾಗಿ ಬರ್ತದೆ. ಅದರ ಜೊತೆಗೆ ಸ್ಟಾಟಿಕಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಅಂದರೆ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಇರತಕ್ಕಂಥ ಒಂದು ಇದನ್ನು ತೆಗೆದುಕೊಂಡು ಸ್ಟಾಟಿಕ್ಗೆ ನಾವು ಲಿಂಕ್ ಮಾಡಿ ಇಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೇವೆ. ಇತ್ತೀಚೆಗೆ ನ್ಯೂಸಲ್ಲಿ ಇರೋ ಕಾರಣದಿಂದಾಗೆ ಈ ಒಂದು ಸ್ಟಾಟಿಕ್ ಪೋರ್ಷನ್ಗಳನ್ನು ತೆಗೆದುಕೊಂಡು ಬರ್ತೇವೆ. ಈ ಒಂದು ಕ್ಲಾಸಸ್ಗಳು ಅತಿ ಮುಖ್ಯವಾಗಿ ನಿಮಗೆ ಯೂಸ್ಫುಲ್ ಆಗ್ತವೆ, ಅದಕ್ಕಾಗಿ ಇದರ ಬಗ್ಗೆ ಯೋಚನೆ ಬೇಡ. ಓಕೆ, ಮುಂದಿನ ಒಂದು ಪ್ರಶ್ನೆ, ಝಪೋರ್ಜಿಯಾ ಎಂಬತಕ್ಕಂಥ ಒಂದು ಅಣು ವಿದ್ಯುತ್ ಸ್ಥಾವರ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ. ತುಂಬ ಇಂಪಾರ್ಟೆಂಟ್. ಝಪೋರ್ಜಿಯಾ ಅಂತ ZAPPORHIZA. ಝಪೋರ್ಜಿಯಾ ಎಂಬತಕ್ಕಂತಹ ಒಂದು ಅಣು ವಿದ್ಯುತ್ ಸ್ಥಾವರ ಇದೆ. ಇದು ಎಲ್ಲಿದೆ ಅಂತ ಕೇಳಿದರೆ ಇದು ಉಕ್ರೇನಲ್ಲಿ ಕಂಡು ಬರ್ತದೆ. ಉಕ್ರೇನಲ್ಲಿ ಈ ಒಂದು ಝಪೋರ್ಜಿಯಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದು ಕಂಡು ಬರ್ತದೆ. ತುಂಬ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಹಿಂದಿನ ವರ್ಷ ಅಂದರೆ 2023ರಲ್ಲಿ UPSCನಲ್ಲೂ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು. ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಚೀನ ಭಾರತದ ಒಂದು ಗಣರಾಜ್ಯಗಳು ಯಾವ ರಾಜವಂಶದಿಂದ ನಾಶವಾದವು ಅಂತ ಕೇಳಿದರೆ, ಪ್ರಾಚೀನ ಭಾರತದ ಗಣರಾಜ್ಯಗಳು ಯಾವ ರಾಜವಂಶದಿಂದ ಇಲ್ಲಿ ನಾಶವಾದವು ಅಂತ ಕೇಳಿದರೆ ಗುಪ್ತ ರಾಜ ಸಾಮ್ರಾಜ್ಯದಿಂದ ಇಲ್ಲಿ ನಾಶ ಆಗಿರ್ತವೆ. ಪ್ರಾಚೀನ ಗಣರಾಜ್ಯಗಳು ಇಲ್ಲಿ ಗುಪ್ತ ಸಾಮ್ರಾಜ್ಯದಿಂದ ಇಲ್ಲಿ ನಾಶ ಆಗಿರ್ತವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಖೋಟಾ ನೋಟುಗಳನ್ನು ಗುರುತಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಇಲ್ಲಿ ಬಳಸಲಾಗುತ್ತದೆ ಅಂತ. UV ಕಿರಣ ಕೊಟ್ಟಿದ್ದಾರೆ, ಗಾಮಾ ಕಿರಣ, ಮೈಕ್ರೋವೇವ್, ಇನ್ಫ್ರಾರೆಡ್ ಕಿರಣ ಅಂತ ಕರಿತೇವೆ. ಇಲ್ಲಿ ಎಲ್ಲರೂ ಕೂಡ ನೀವು ಇಲ್ಲಿ ಮೈಕ್ರೋವೇವ್ ಕಿರಣ ಅಂತ ಇಲ್ಲಿ ಆನ್ಸರ್ನ ಮಾಡಿಬಿಡ್ತೀರಾ. ಎಲ್ಲರೂ ಕೂಡ ಇಲ್ಲಿ ಇದನ್ನೇ ಆನ್ಸರ್ನ ಮಾಡ್ತೀರಾ. ಆದರೆ ಇಲ್ಲಿ ಖೋಟಾ ನೋಟುಗಳನ್ನು ಗುರುತು ಮಾಡಲು UV ಕಿರಣ, UV ರೇಸ್ ಅಂತ ಬಳಸ್ತೇವೆ. UV ರೇಸ್ ತುಂಬ ಇಂಪಾರ್ಟೆಂಟು, ಇಲ್ಲಿಂದ ಪ್ರಶ್ನೆ ಬರ್ತದೆ. UV ಕಿರಣಗಳನ್ನು ಇಲ್ಲಿ ಖೋಟಾ ನೋಟುಗಳನ್ನು ಗುರುತು ಮಾಡಲು ನಾವು ಬಳಸ್ತೇವೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಚೋಳರು ಆಡಳಿತದ ಅವಧಿಯಲ್ಲಿ ಸಂಗ್ರಹಣೆ ಮಾಡಿದ ಭೂಕಂದಾಯವನ್ನು ಹೀಗೆ ಕರೆಯಲಾಗುತ್ತಿತ್ತು ಅಂತ ಕೇಳಿದರೆ, ಚೋಳರು ಆಡಳಿತದ ಅವಧಿಯಲ್ಲಿ ಸಂಗ್ರಹಿಸಿದಂತಹ ಒಂದು ಭೂಕಂದಾಯವನ್ನು ಇಲ್ಲಿ ಕಡಮೈ ಅಂತ ಕರಿತಾ ಇದ್ರು. ಕಡಮೈ ಅಂತ ಇಲ್ಲಿ ಕರಿತಾ ಇದ್ರು. ತುಂಬ ಇಂಪಾರ್ಟೆಂಟು. ಕಡಮೈ ಅಂತಕ್ಕಂಥದ್ದು ಚೋಳರು ಆಡಳಿತ ಅವಧಿಯಲ್ಲಿ ಸಂಗ್ರಹಣೆ ಮಾಡಿದ ಭೂಕಂದಾಯ ವ್ಯವಸ್ಥೆ ಇಲ್ಲಿ ಆಗ್ತಾ ಇತ್ತು. ಅದೇ ರೀತಿ ಮುಂದಿನ ಪ್ರಶ್ನೆ ಅತಿ ಇಂಪಾರ್ಟೆಂಟ್, ಇದು ನೋಡಿ ಇಲ್ಲಿ ವಿಶ್ವ ಹೋಮಿಯೋಪತಿ ದಿನ. ವಿಶ್ವ ಹೋಮಿಯೋಪತಿ ದಿನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಕೇಳಿದರೆ, ಹೋಮಿಯೋಪತಿ ದಿನವನ್ನು ಪ್ರತಿ ವರ್ಷ ನಾವು ಏಪ್ರಿಲ್ 10ನೇ ತಾರೀಕಿನಂದು ಆಚರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಏಪ್ರಿಲ್ 7ನೇ ತಾರೀಕು ನಾವು ಇತ್ತೀಚೆಗೆ ನಾವು ಒಂದು ದಿನವನ್ನು ಆಚರಣೆಯನ್ನು ಮಾಡಿದ್ವಿ. ಅದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ದಿನ ಆಗಿತ್ತು. ಅದು ಯಾವುದು ಅಂತ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಓಕೆ, ಮುಂದಿನ ಪ್ರಶ್ನೆ, ಕ್ಷಿತಿಪಥ ಸತಿಪಥ ಎಂಬತಕ್ಕಂಥ ಒಂದು ಬಿರುದನ್ನು ಯಾರು ಪಡೆದಿದ್ದಾರೆ ಅಂತ ಕೇಳಿದರೆ ಸ್ಕಂದಗುಪ್ತ ಎಂಬತಕ್ಕಂಥವನು ಇದನ್ನು ಪಡೆದಿರ್ತಾನೆ. ಕ್ಷಿತಿಪ ಶತಪಥಿ ಎಂಬತಕ್ಕಂಥ ಒಂದು ಬಿರುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತೀಯ ಇತಿಹಾಸದಲ್ಲಿ ಈ ಕೆಳಗಿನ ಯಾವುದಕ್ಕೆ ಸಲ್ಲುತ್ತಾರೆ ಅಂತ ಇಲ್ಲಿ ಕೇಳಿದರೆ ಶಿಕ್ಷಣ ಸುಧಾರಣೆ, ಸ್ಥಳೀಯ ಸರ್ಕಾರ, ಕಾನೂನುಗಳು ಮತ್ತು ಸತಿ ನಿರ್ಮೂಲನೆ ಅಂತ ಕೊಟ್ಟಿದ್ದಾರೆ. ಸತಿ ಪದ್ಧತಿಯ ನಿರ್ಮೂಲನೆಯನ್ನು 1828ರಲ್ಲಿ ಇವರು ತೆಗೆದುಕೊಂಡು ಬರ್ತಾರೆ. ಈ ಒಂದು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಭಾರತದ ಪ್ರಪ್ರಥಮ ಗವರ್ನರ್ ಜನರಲ್ ಆಗಿ ಕೂಡ ಬರ್ತಾರೆ 1833ರಲ್ಲಿ. ಮತ್ತು ಕೊನೆಯ ಒಂದು ಭಾರತದ ಗವರ್ನರ್ ಆಫ್ ಬೆಂಗಾಲ್ ಅಂತ ಕರಿತೇವೆ. ಬೆಂಗಾಲ್ನ ಕೊನೆಯ ಗವರ್ನರ್ ಮತ್ತು ಭಾರತದ ಮೊದಲ ಗವರ್ನರ್ ಜನರಲ್. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಘಟನೆಗಳು ಬ್ರೆಟನ್ ವುಡ್ಸ್ ಅವಳಿಗಳೆಂದು ಇಲ್ಲಿ ಕರೆಯುತ್ತಾರೆ ಅಂತ ಕೇಳಿದರೆ IMF ಮತ್ತು ವರ್ಲ್ಡ್ ಬ್ಯಾಂಕ್. IMF ಮತ್ತು IBRD ಅಂತ ಕರಿತೇವೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಇಲ್ಲಿ ಕರಿತೇವೆ. IMF ಮತ್ತು ಇಲ್ಲಿ IBRD ವರ್ಲ್ಡ್ ಬ್ಯಾಂಕ್ ಅಂತಲೂ ಕೂಡ ಇದನ್ನು ಕರಿತೇವೆ. ಇವೆರಡೂ ಕೂಡ ಅವಳಿ ಅಂತ ಇಲ್ಲಿ ಪ್ರಖ್ಯಾತಿ ಪಡೆದಿವೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಸಮಿತ್ ನಗಾಲ್ ಎಂಬತಕ್ಕಂಥವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಹಾಗಾದರೆ ಇವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದರೆ ಇವರು ಟೆನ್ನಿಸ್ ಕ್ರೀಡೆಗೆ ಇಲ್ಲಿ ಸಂಬಂಧ ಹೊಂದಿರ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಸಮಿತ್ ನಗಾಲ್ ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧ ಹೊಂದಿರ್ತಾರೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೈಡ್ರೋಜನನ್ನು ಈ ಕೆಳಗಿನಲ್ಲಿ ಯಾವುದರಲ್ಲಿ ಇಂಧನವಾಗಿ ಬಳಸಲಾಗುತ್ತದೆ ಅಂತ ಇಲ್ಲಿ ಕೇಳಿದರೆ ಕಾರುಗಳಲ್ಲಿ ಬಳಸ್ಬೋದು, ವಾಯುನೌಕೆಗಳಲ್ಲೂ ಕೂಡ, ಅಂತರಿಕ್ಷ ನೌಕೆಗಳಲ್ಲೂ ಕೂಡ ಬಳಸ್ತೇವೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ.
ಭಾರತದಲ್ಲಿ ನೆಲೆಸಿರ್ತಕ್ಕಂಥ ಒಬ್ಬ ಬ್ರಿಟಿಷ್ ಪೌರನಿಗೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕು ಲಭ್ಯ ಆಗುವುದಿಲ್ಲ ಅಂತ ಕೆಟ್ಟಿದ್ದಾರೆ. ಏನಪ್ಪ ಅಂತಂದರೆ ಭಾರತದಲ್ಲಿ ಎಲ್ಲಿ ಇರ್ತಕ್ಕಂಥ ಒಬ್ಬ ಬ್ರಿಟಿಷ್ ಪೌರನಿಗೆ ಇಲ್ಲಿ ಕೆಳಗಿನ ಯಾವ ಒಂದು ಹಕ್ಕು ಲಭ್ಯ ಆಗೋದಿಲ್ಲ ಅಂತಂದರೆ ವೃತ್ತ ಮತ್ತು ವ್ಯಾಪಾರದ ಸ್ವಾತಂತ್ರ್ಯ ಇಲ್ಲಿ ಲಭ್ಯ ಆಗೋದಿಲ್ಲ. ನೋಡಿ, ಇಲ್ಲಿ ವೃತ್ತ ಮತ್ತು ವ್ಯಾಪಾರದ ಸ್ವಾತಂತ್ರ್ಯ ಇಲ್ಲಿ ಲಭ್ಯ ಆಗೋದಿಲ್ಲ. ಕೊನೆಯ ಪ್ರಶ್ನೆ ಇಲ್ಲಿ ನೋಡಿ, 2024ರ ರೈಸಿನಾ ಡೈಲಾಗ್ನ ಪ್ರಮುಖ ವಿಷಯ ಯಾವುದು? ರೈಸಿನಾ ಡೈಲಾಗ್ನ ಪ್ರಮುಖ ವಿಷಯ ಇಲ್ಲಿ ಯಾವುದು ಅಂತ ಕೇಳಿದರೆ ಸಂಘರ್ಷ ಮತ್ತು ಸಹಕಾರ ಎಂಬತಕ್ಕಂಥದ್ದು. ಸಂಘರ್ಷ ಮತ್ತು ಸಹಕಾರ ಎಂಬತಕ್ಕಂಥದ್ದು. ನೋಡಿ, ಇವಾಗಿದ್ದು ಇವತ್ತಿನ ಪ್ರಚಲಿತ ಘಟನೆಗಳು. ಈ ತರಗತಿಗಳು ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಯಾರಾದರೂ ಶೇರ್ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಶೇರ್ ಮಾಡಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.